ಹಾಯ್ ಎಲ್ಲರಿಗೂ ನಮಸ್ತೆ. ಯಾರೆಲ್ಲ ಹಾಸನಾಂಬ ದೇವಿ ದರ್ಶನಕ್ಕೆ ಬರ್ತಾ ಇದ್ದೀರಿ ಹೊರಗಡೆಯಿಂದ ಅವರೆಲ್ಲ ಕೇಳ್ತಾ ಇದ್ರಿ ಯಾವ ಥರ ಬರಬೇಕು, ಪಾರ್ಕಿಂಗ್ ಎಲ್ಲಿ ಮಾಡಬೇಕು, ಯಾವ ಕಡೆ ಬಂದರೆ ಈಸಿ ಆಗುತ್ತೆ ಅಂತೆಲ್ಲ ಕೇಳ್ತಾ ಇದ್ರಿ. ಅವರಿಗೆಲ್ಲ ಒಂದು ಇನ್ಫಾರ್ಮೇಷನ್ನು, ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ ಬೈಪಾಸಲ್ಲಿ ಬಂದರೆ ನಿಮಗೆ ಬೆಟರು. ನೋಡಿ, ಬಿಟ್ಕೊಂಡಳ್ಳಿ ಸರ್ಕಲಿಂದ ನೀವು ಸಂತೆಪೇಟೆ ಸರ್ಕಲಿಗೆ ಹೋಗೋಕ್ಕೆ ಈಸಿ ಆಗುತ್ತೆ. ಇಲ್ಲೋಯ್ತು ಅಂದರೆ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇಲ್ಲೇ ಇರುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಬೋರ್ಡೆಲ್ಲ ಇಲ್ಲಿ ಹಾಕಿದ್ದಾರೆ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬೋರ್ಡೆಲ್ಲ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಬಂತು ಅಂದರೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇಲ್ಲೇ ಇರುತ್ತೆ. ಕಾರಲ್ಲಿ ಬರೋರು ಮತ್ತು ವ್ಯಾನಲ್ಲಿ ಬರೋರು ಯಾವುದ್ರಲ್ಲಿ ಬಂತು ಅಂದರೆ ಈ ಮಾರ್ಗವಾಗಿ ಬಂತು ಅಂದರೆ ನಿಮಗೆ ಈಸಿ ಆಗುತ್ತೆ. ಇಲ್ಲೇ ಬೋರ್ಡ್ಗಳನ್ನ ಹಾಕಿದ್ದಾರೆ. ನೋಡಿ, ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಬೋರ್ಡ್ಗಳನ್ನ ಇಲ್ಲೆಲ್ಲ ಹಾಕಿದ್ದಾರೆ. ಇದು ನೋಡ್ಕೊಂಡು ಆರಾಮಾಗಿ ಮೂವ್ ಆಗ್ಬೋದು. ಹೆಂಗೆ ಬನ್ನಿ ಅಂದರೆ ನೀವು ಚನ್ನಪಟ್ಟಣ ಸರ್ಕಲ್ ಬೈಪಾಸ್, ಚನ್ನಪಟ್ಟಣ ಸರ್ಕಲಿಗೆ ಬಂದು ಅಲ್ಲಿಂದ ಬಿಟ್ಕೊಂಡಳ್ಳಿ ಸರ್ಕಲಿಂದ ನೀವು ರೈಟ್ ತಗೊಂತು ಅಂದರೆ ನೀವು ಸೀದಾ ನೀವು ಸಂತೆಪೇಟೆ ಸರ್ಕಲಿಗೆ ಬರ್ತೀರಾ. ಅಲ್ಲಿ ಕಾರ್ನ ನಿಲ್ಲಿಸೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ನಿಲ್ಲಿಸಿ ನೀವು ದೇವರ ದರ್ಶನಕ್ಕೆ ಹೋಗ್ಬೋದು. ಯಾರೆಲ್ಲ ಸುಮಾರು ಜನ ಕೇಳ್ತಾ ಇದ್ದರೆ ಒಂದು ಟಿಕೆಟಿಗೆ ಎಷ್ಟು ಜನ ಹೋಗ್ಬೋದು, ಟಿಕೆಟ್ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಸುಮಾರು ಜನ ಕಮೆಂಟ್ ಮಾಡಿದ್ರಿ, ಮೆಸೇಜ್ ಮಾಡಿದರೆ ಅವರಿಗೆಲ್ಲ ಒಂದು ಇನ್ಫಾರ್ಮೇಷನ್ನು. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ನೋಡಿ, ಇಲ್ಲಿ ಹೋಗ್ತಾ ಇರ್ಬೋದು. ಇಲ್ಲಿ ಹೋಗೋಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿದೆ. ಕಾರಲ್ಲಿ ಯಾರು ಬಂತು ಅಂದರೆ ಇಲ್ಲಿ ಸಹ ಪಾರ್ಕಿಂಗ್ ಮಾಡ್ಬೋದು. ಇನ್ನೂ ಒಂದು ಕಡೆ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇಲ್ಲಿ ನೋಡಿ, ಕಾರ್ ಹೋಗ್ತಿದೆಯಲ್ಲ, ಅಲ್ಲೂ ಸಹ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಕಾರು, ಬೈಕು ಅಥವಾ ಯಾವುದ್ರಲ್ಲೇ ಬಂತು ಅಂದ್ರೂ ನಿಲ್ಸೋಕ್ಕೆ ಜಾಗ ಇದೆ. ಆರಾಮಾಗಿ ನಿಲ್ಲಿಸಿ ದೇವ್ರ ದರ್ಶನ ಮಾಡ್ಬೋದು. ಏನು ನೋಡ್ತಾ ಇದ್ದೀರಾ, ಇದು ಸಹ ಸಂತೆಪೇಟೆ ಸರ್ಕಲ್ಲು. ಈ ಸರ್ಕಲಿಗೆ ಬಂತು ಅಂದರೆ ನಿಮಗೆ ಎಲ್ಲ ಲೈನ್ ಇಲ್ಲೇ ಸಿಗುತ್ತೆ. ಅಲ್ಲೇನು ನೋಡ್ತಾ ಇದ್ದೀರಾ, ಅದು ಧರ್ಮದರ್ಶನ ಲೈನು. ಅಂದರೆ ಯಾವುದೇ ಟಿಕೆಟ್ಸ್ ಇಲ್ಲ, ಏನಿಲ್ಲ, ಧರ್ಮದರ್ಶನ ಲೈನು. ಆರಾಮಾಗಿ ಹೋಗ್ಬೋದು ಲೈನಲ್ಲಿ. ರಶ್ ಏನಿಲ್ಲ, ನೋಡ್ತಾ ಇರ್ಬೋದು, ಜಾಸ್ತಿ ಏನು ರಶ್ ಇಲ್ಲ. ಧರ್ಮದರ್ಶನ ಲೈನು ಇಲ್ಲಿ ಹೋಗ್ಬೇಕಾಗತ್ತೆ. ಈ ಸರ್ಕಲಿಂದ ಬಂತು ಅಂದರೆ ಇಲ್ಲಿ ಹೋಗ್ಬೇಕಾಗತ್ತೆ. ಹಾಗೇ ಮುಂದೆ ಬಂತು ಅಂದರೆ ಈ ಸರ್ಕಲಿಂದ ಒಂಚೂರು ಒಂದು 200 ಮೀಟ್ರ್ ಮುಂದೆ ಬಂತು ಅಂದರೆ 1000 ರೂಪಾಯಿ ಟಿಕೆಟ್. ಇಲ್ಲ ಅಂತ ಅಂದವರಿಗೆ 1000 ರೂಪಾಯಿ ಟಿಕೆಟ್ ತಗೊಂಡು ಹೋಗ್ತೀನಿ ಅಂದವರು ಇಲ್ಲಿ ನೋಡಿ, ಇಲ್ಲಿ ಬರ್ಬೋದು. ಇಲ್ಲಿ ಆಲ್ರೆಡಿ ತೋರಿಸಿದ್ದೀನಿ, ಈಗ ಯಾರಿಗೆಲ್ಲ ಗೊತ್ತಾಗಿಲ್ಲ ನೋಡ್ಕೊಳ್ಳಿ. ಇಲ್ಲಿ 1000 ರೂಪಾಯಿ ಟಿಕೆಟ್. ಇಲ್ಲಿ ಬಂದು 1000 ರೂಪಾಯಿ ಟಿಕೆಟಲ್ಲಿ ಇಲ್ಲಿ ಹೋಗ್ಬೋದು. ನೆಕ್ಸ್ಟು ಇಲ್ಲಿ MLA MP ಅವರು VIP ಎಂಟ್ರಿ ಇಲ್ಲಿರುತ್ತೆ. ಇಲ್ಲಿ ನೆಕ್ಸ್ಟು ಅದಾಗಿದ ತಕ್ಷಣ ಗೋಲ್ಡ್ ಪಾಸ್ ಎಂಟ್ರಿ ಇಲ್ಲಿರುತ್ತೆ. ನೋಡಿ, ಅದೇ ಒಂಚೂರು ಮುಂದಕ್ಕೆ ಬಂತಂದರೆ ಇಲ್ಲಿ ಗೋಲ್ಡ್ ಪಾಸ್ ಯಾರ ಹತ್ರ ಇರುತ್ತೆ ಅವ್ರು ಇಲ್ಲಿ ಎಂಟ್ರಿ ಕೊಡ್ತಾರೆ, ಇಲ್ಲಿ ಹೋಗ್ಬೋದು. ನೆಕ್ಸ್ಟು 300 ರೂಪೀಸ್ ಎಂಟ್ರಿನೂ ಸಹ ಇರುತ್ತೆ. ಅದು NR ಸರ್ಕಲಿಂದ ಬರಬೇಕಾಗತ್ತೆ. ಇಲ್ಲಿಂದ ಒಂದು 500 ಮೀಟ್ರ್ ಮುಂದೆ ಹೋಯ್ತು ಅಂದರೆ 300 ರೂಪೀಸ್ ಎಂಟ್ರಿ ಆ ಕಡೆ ಬರ್ತೀವಿ ಅಂದರೆ NR ಸರ್ಕಲ್ ರೋಡಿಂದ ಮೇಲ್ಗಡೆ ಹೋಗ್ಬೇಕಾಗತ್ತೆ. ಅದು ಸಹ 300 ರೂಪೀಸ್ ಎಂಟ್ರಿ. ಏನಪ್ಪ ಅಂದರೆ ಸುಮಾರು ಜನ ಕೇಳ್ತಿದ್ರು 1000 ರೂಪಾಯಿ ಟಿಕೆಟ್ಸಿಗೆ ಎಷ್ಟು ಜನ ಬಿಡ್ಬೋದು ಅಂತ. 1000 ರೂಪಾಯಿ ಟಿಕೆಟ್ಸಿಗೆ ಏನು ಒಂದು ಟಿಕೆಟಿಗೆ ಒಬ್ರು ಮಾತ್ರನೇ ಬಿಡೋದು. 300 ರೂಪಾಯಿ ಟಿಕೆಟ್ ತಗೊಂಡ್ರು ಅಷ್ಟೇ, ಒಂದು ಟಿಕೆಟಿಗೆ ಒಬ್ರು ಮಾತ್ರನೇ ಬಿಡೋದು. ಆಮೇಲೆ ಒಂದು ದಿನಕ್ಕೆ 1000 ಟಿಕೆಟ್ ಮಾತ್ರನೇ ಕೊಡೋಕ್ಕಾಗೋದು. 1000 ರೂಪಾಯಿದಾದರೂ ಅಷ್ಟೇ, 300 ರೂಪಾಯಿದಾದರೂ ಅಷ್ಟೇ, 1000 ಟಿಕೆಟ್ ಅಷ್ಟೇ ಕೊಡೋಕ್ಕಾಗೋದು. ಅವ್ರು 4 ಅವರ್ ನಿಂತ್ಕೊಂಡು ದರ್ಶನ ಮಾಡಬೇಕಾಗಿತ್ತು ಮುಂಚೆ. ಇವಾಗ ಆ ಥರ ಏನಿಲ್ಲ, 1 ಅವರ್ 2 ಅವರಲ್ಲಿ ದರ್ಶನ ಆಗಿಬಿಡುತ್ತೆ. ಆರಾಮಾಗಿ ಬನ್ನಿ. ಯಾರೆಲ್ಲ ರಶ್ ಇದೆ ಅಂತ ಅಂದ್ಕೊಂಡು ಉಳ್ಕೊಂಡಿದ್ದೀರ ಅವರೆಲ್ಲ ನೋಡಿ, ಆರಾಮಾಗಿ ಬಂದು 1 ಅವರ್ 2 ಅವರಲ್ಲಿ ದರ್ಶನ ಆಗಿಬಿಡುತ್ತೆ. ಬಂದು ಸರತಿ ಸಾಲಲ್ಲೇ ಹೋದ್ರೇ 1 ಅವರ್ 2 ಅವರಲ್ಲಿ ದರ್ಶನ ಆಗಿಬಿಡುತ್ತೆ. ನೋಡಿ, ಇದು ಇಲ್ಲೇನಿದೆ, ಇದು 300 ರೂಪೀಸ್ ಇಲ್ಲಿ ಟಿಕೆಟ್ ಇಲ್ಲಿ ಬರುತ್ತೆ. ಇದು NR ಸರ್ಕಲ್. ಸೋಮವಾರ ಆಗಿರೋದ್ರಿಂದ ಆಲ್ಮೋಸ್ಟ್ ರಶ್ ಕಮ್ಮಿ ಇದೆ. ಯಾರೆಲ್ಲ ದೂರದಿಂದ ಬರ್ತಾಯಿದ್ದೀರಾ ಆರಾಮಾಗಿ ಬನ್ನಿ. 1 ಅವರ್ 2 ಅವರಲ್ಲಿ ದರ್ಶನ ಆಗಿಬಿಡುತ್ತೆ, ಹೊರಗಡೆ ಬಂದುಬಿಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋನಿಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಪವರ್ ಸ್ಟಾರ್.